Good morning, students. In today's class, we'll study the next topic. Okay. So in the previous class, we have studied regarding the journal entries. Okay. So we'll study the next topic, that is ledger. Okay. So what is this ledger? So when I was telling you the definition of accounting definition ಹೇಳ್ಬೇಕಾದ್ರೆ ಹೇಳಿದ್ದೆ ಏನಂತ. So it is a process of recording, classifying, summarizing, interpreting the financial statements ಅಂತ. ಹೌದಾ? So recording, as we have recorded in the journal entries, so I have told you the journal entries. I hope you have cleared that particular topic. Okay, so next topic is regarding the ledger. So whatever the classifying word, so first I have told you the meaning of accounting. In that I have told you recording. Okay, so next thing you have classifying. So I'm recalling that definition. Okay, so classifying. What is this word called classifying? So that is what we do here. Okay, so we classify the account. ಏನ್ ಮಾಡ್ತೇವೆ ನಾವು ವಿಂಗಡಣೆ ಮಾಡ್ತೇವೆ, ಬೇರೆ ಬೇರೆ ಸಪರೇಟ್ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತೇವೆ. ಜರ್ನಲ್ ಎಂಟ್ರಿ ಒಳಗೆ ಏನ್ ಮಾಡ್ತಿದ್ವಿ, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದೇ ಬುಕ್ ಅಲ್ಲಿ ಪ್ರತಿಯೊಂದು ಆ ಡೇಟ್ ಯಾವತ್ತಾಗಿರ್ತೈತಿ ಆ ಡೇಟಿಗೆ ಅದನ್ನ ರೆಕಾರ್ಡ್ ಮಾಡ್ಕೊಂತ ಹೋಗ್ತೀವಿ. ಬಟ್ ಇದ್ರೊಳಗೆ ಏನ್ ಮಾಡ್ತೀವಿ, ಲೆಜರ್ ಒಳಗೆ ಏನ್ ಮಾಡ್ತೀವಿ ಅಂದ್ರೆ ಅದರದ ಈಗ ನೀವ್ ಏನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಿರ್ತೀರಿ, ಈಗ ಒಂದ್ ಪರ್ಟಿಕ್ಯುಲರ್ ಪಾರ್ಟಿದ ಒಂದು 20 ಟ್ರಾನ್ಸಾಕ್ಷನ್ ಆಗಿರ್ತಾವ ಅಥವಾ 10 ಟ್ರಾನ್ಸಾಕ್ಷನ್ ಆಗಿರ್ತಾವ ಅಂದ್ರೆ ಒಂದು ಸಪರೇಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡ್ತೇವೆ. ಪ್ರತಿ ಸಲ ನಾವು ಜರ್ನಲ್ ಬುಕ್ ತೆಗೆದ ನೋಡಕ್ ಆಗುದಿಲ್ಲ, ಯಾಕಂದ್ರೆ ಅವ್ರು ಟ್ರಾನ್ಸಾಕ್ಷನ್ಸ್ ಭಾಳ ಆಗಿರ್ತಾವ. ಸೊ ಅಂತ ಟೈಮ್ದಾಗ ನಾವು ಒಂದೊಂದು ಎಂಟ್ರಿ ಇದೆ, ಒಂದೊಂದು ಅಕೌಂಟ್ ಇದೆ, ಟ್ರಾನ್ಸಾಕ್ಷನ್ಸ್ಗಳು ಭಾಳ ಆಗಿರ್ತಾವ. ಸೊ ಅಂತ ಟೈಮ್ನಾಗ ಪ್ರತಿಯೊಂದು ಸಲ ನಾವು ಜರ್ನಲ್ ಎಂಟ್ರಿನ ರೆಫರ್ ಮಾಡಕ್ ಆಗುದಿಲ್ಲ. ವಿ ನೀಡ್ ಅ ಸೆಕೆಂಡರಿ ಬುಕ್, ನಮಗೆ ಇನ್ನೊಂದು ಬುಕ್ ಬೇಕು. ವಿ ನೀಡ್ ಟು ಕ್ಲಾಸಿಫೈ ಇಟ್ ಇನ್ ಸಪರೇಟ್ ಬುಕ್, ಸಪರೇಟ್ ಅವ್ರದೇ ಒಂದು ಸಪರೇಟ್ ಬುಕ್ಸ್ ಗಳನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ದಟ್ ಇಸ್ ವೈ ವಿ ಫಾಲೋ ಲೆಜರ್. So after the journal process, okay, we classify it into ledger. Okay, we classify into the different accounts, different accounts ಗಳನ್ನ ಮೇಂಟೈನ್ ಮಾಡ್ತೇವೆ. ಆ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡಿ ಅದಕ್ಕೆ ಅವನ್ನ ಪೋಸ್ಟ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ನೋಡಿ, just see the definition or meaning of it. It is a principal book of accounting system. So this is the principal book. In the journal meaning I have told you that it is a primary book of entry and things. Okay, and this is a principal book, or we call it as secondary book of entry. This is called secondary book of entry or secondary book of accounting system. Okay, so it is a book where different accounts are kept. So you not only maintain a different you not only pass the journal entry, but along with that you will be specifying it in different accounts. ಸೊ ಬೇರೆ ಬೇರೆ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತೀವಿ. ಅದೇ ಅಕೌಂಟ್ಸ್ ಗಳನ್ನ ಈಗ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ ಡೇಟ್ ಗಳ ಆಗಿದ್ದು ಅಂತ ಟ್ರಾನ್ಸಾಕ್ಷನ್ಸ್ ಗಳಿದ್ದ ಅದರದ ಡಿಫ್ರೆಂಟ್ ಅಕೌಂಟ್ಸ್ ಗಳನ್ನ ಮೇಂಟೈನ್ ಮಾಡ್ತೀವಿ. ದಟ್ ಇಸ್ ವಾಟ್ ಯು ಆರ್ ಲರ್ನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಸೊ ಲೆಟ್ ಅಸ್ ಸಿ ದ ಫಾರ್ಮ್ಯಾಟ್ ಆಫ್ ದ ಲೆಜರ್ ಅಕೌಂಟ್. ಸೊ ಲೆಜರ್ ಫಾರ್ಮ್ಯಾಟ್ ನೋಡ್ಕೊಂಡ್ ಬರೋದಾದ್ರೆ, ಸೊ ಸಿ ದ ಫಾರ್ಮ್ಯಾಟ್ ಆಫ್ ಲೆಜರ್ ಅಕೌಂಟ್. ಇಲ್ಲಿ ನೋಡಿ, ಡೇಟ್ ಡೆಬಿಟ್ ಸೈಡ್ ಇದೆ, ಡಿ ಆರ್ ಅಂದ್ರೆ ಡೆಬಿಟ್. ಓಕೆ, ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ. ನಾನು ನಿಮ್ಗೆ ಜರ್ನಲ್ ಎಂಟ್ರಿ ಹಾಕ್ಬೇಕಾದ್ರೆ ಲೆಜರ್ ಫೋಲಿಯೋ ಅಂತ ಬರ್ತಿದ್ದೆ ಒಂದು ಕಾಲ್. ಓಕೆ, ಜರ್ನಲ್ ಎಂಟ್ರಿ ಹಾಕ್ಬೇಕಾದ್ರೆ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ, ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ, ಡೆಬಿಟ್ ಅಮೌಂಟ್ ಕ್ರೆಡಿಟ್ ಅಮೌಂಟ್ ಅಂತ ಹಾಕಿದ್ವಿ. ಅದ್ರೊಳಗೆ ಲೆಜರ್ ಫೋಲಿಯೋ ಅಂತ ಹಾಕಿದ್ವಿ. ಡೇಟ್ ಪರ್ಟಿಕ್ಯುಲರ್ ಲೆಜರ್ ಫೋಲಿಯೋ, ಡೆಬಿಟ್ ಅಮೌಂಟ್ ಕ್ರೆಡಿಟ್ ಅಮೌಂಟ್ ಅಂತ ಹಾಕಿದ್ವಿ. ಲೆಜರ್ ಫೋಲಿಯೋ ಅಂತ ಯಾಕೆ ಹಾಕಿದ್ವಿ? ಐ ಹ್ಯಾವ್ ಟೋಲ್ಡ್ ಯು ದಟ್ ವೆನ್ ವಿ ಆರ್ ಪ್ರಿಪೇರಿಂಗ್ ದ ಸಪರೇಟ್ ಅಕೌಂಟ್, ದಟ್ ಟೈಮ್ ವಿ ವಿಲ್ ರೈಟ್ ದಟ್ ಪರ್ಟಿಕ್ಯುಲರ್ ನಂಬರ್. ಆ ನಂಬರ್, ಪೇಜ್ ನಂಬರ್ ಅನ್ನ ನಾವು ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಅಂತ ಹೇಳಿದ್ವಿ. ಸೊ ದಟ್ ಇಸ್ ವೈ ಇನ್ ದ ಫಾರ್ಮ್ಯಾಟ್ ಆಫ್ ಲೆಜರ್ ಅಕೌಂಟ್ ವಿ ವಿಲ್ ಸ್ಪೆಸಿಫೈ ದ ಜರ್ನಲ್ ಫೋಲಿಯೋ. ಆ ಜರ್ನಲ್ ಫೋಲಿಯೋದೊಳಗೆ ಎಷ್ಟನೇ ದಿವಸ ಟ್ರಾನ್ಸಾಕ್ಷನ್ ಆ ನಂಬರ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್. ಸೊ ದಿಸ್ ಇಸ್ ಕ್ರೆಡಿಟ್ ಸೈಡ್. ಓಕೆ, ಸೊ ಜಸ್ಟ್ ಸಿ ದ ಫಾರ್ಮ್ಯಾಟ್ ಆಫ್ ಲೆಜರ್ ಅಕೌಂಟ್. ಡೇಟಾ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಡೇಟಾ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಓಕೆ, ಸೊ ಇದು ಎಂಟೈರ್ ಫಾರ್ಮ್ಯಾಟ್ ಆಫ್ ಲೆಜರ್ ಅಕೌಂಟ್. ಓಕೆ, ಸೊ ಫಾರ್ಮ್ಯಾಟ್ ಆಫ್ ಲೆಜರ್ ಅಕೌಂಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಜರ್ನಲ್ ಎಂಟ್ರೀಸ್ ಅನ್ನ ಲೆಜರ್ ಬುಕ್ಸ್ ಗೆ ವರ್ಗಾವಣೆ ಮಾಡೋದಕ್ಕೆ ಅಥವಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವು ಏನಂತ ಹೇಳ್ತೇವೆ ಅಂದ್ರೆ, ಇಟ್ ಇಸ್ ಕಾಲ್ಡ್ ಪೋಸ್ಟಿಂಗ್. ಟ್ರಾನ್ಸ್ಫರಿಂಗ್ ದ ಜರ್ನಲ್ ಎಂಟ್ರಿ ಫ್ರಮ್ ದ ಜರ್ನಲ್ ಎಂಟ್ರೀಸ್ ಟು ಲೆಜರ್ ಬುಕ್ಸ್. ಸೊ ದಟ್ ಇಸ್ ಕಾಲ್ಡ್ posting. That is called
ಪೋಸ್ಟಿಂಗ್, ಅದಕ್ಕೆ ನಾವು ಪೋಸ್ಟಿಂಗ್ ಅಂತ ಹೇಳ್ತೀವಿ. ಜರ್ನಲ್ ಎಂಟ್ರೀಸ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಲೆಜರಿಗೆ ವರ್ಗಾವಣೆ ಮಾಡತ್ತೀವಿ ಅಥವಾ ಟ್ರಾನ್ಸ್ಫರ್ ಮಾಡತ್ತೀವಿ ಅಂತಂದ್ರೆ ಅವಕ್ಕ ನಾವು ಏನಂತ ಹೇಳ್ತೀವಿ, ಪೋಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ದಟ್ ಇಸ್ ಆಲ್ಸೋ ವಿಲ್ ಕಮ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆ, ಸೊ ಒಂದೆರಡು ಜರ್ನಲ್ ಎಂಟ್ರೀಸ್ ಗಳನ್ನ ಹೇಗೆ ಲೆಜರಿಗೆ ಪೋಸ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಒಂದು ಎಕ್ಸಾಂಪಲ್ ತಗೊಂತೇನೆ, ಎಕ್ಸಾಂಪಲ್ ಆದ್ಮೇಲೆ ಎಕ್ಸಾಂಪಲ್ ಬೇಸಿಸ್ ಮೇಲೆ ಅದನ್ನ ಲೆಜರ್ ಪೋಸ್ಟಿಂಗ್ ಮಾಡೋಣ. ಎಕ್ಸಾಂಪಲ್ ನೋಡ್ಕೊಂಬರೋಣ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ಎಕ್ಸಾಂಪಲ್ ಬೇಸಿಸ್ ಮೇಲೆ ಲೆಜರ್ ಅಕೌಂಟ್ ನ ಹೇಗೆ ಪೋಸ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಓಕೆ, ಸೊ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂದ್ರೆ ಗೂಡ್ಸ್ ಗಳನ್ನ ಖರೀದಿ ಮಾಡಿದ್ದೇವೆ, ಏನ್ ಕೊಟ್ಟು, ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ದೇವೆ. ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಓಕೆ, ಸಿಮಿಲರ್ಲಿ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ನರೇಷನ್ ಕೂಡ ಬರೀತೇವೆ. ನೆಕ್ಸ್ಟ್ ಒನ್ ಏನಿದೆ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಗಳನ್ನ ಮಾರಿದ್ದೇವೆ, ಏನ್ ಬಂದಿದೆ ನಮಗೆ, ಕ್ಯಾಶ್ ಬಂದಿದೆ. ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತಿದೆ. ಹಾಗಾದ್ರೆ ಬಿಸ್ನೆಸ್ ಏನ್ ಬಂತು, ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಕ್ಯಾಶ್ ಬಂತು, ಎದಕ್ಕೆ ಸೇಲ್ ಮಾಡಿದಕ್ಕೆ ಕ್ಯಾಶ್ ಬಂತು ಅಂತ ಹೇಳಿ. ನೆಕ್ಸ್ಟ್ ಒನ್ ಏನಿದೆ, ರಿಸೀವ್ಡ್ ಕ್ಯಾಶ್ ಫ್ರಮ್ ರವಿ. ರವಿ ಕಡೆ ಅಂತ ಕ್ಯಾಶ್ ಬಂದಿದೆ. ರವಿ ಕಡೆ ಅಂತ ಕ್ಯಾಶ್ ಬಂದಿದೆ ಅಂದ್ರೆ ಏನಾಗುತ್ತೆ, ನಮಗೆ ಏನ್ ಬಂತು, ಬಿಸ್ನೆಸ್ ಗೆ ಕ್ಯಾಶ್ ಬಂತು. ಯಾರು ಕೊಟ್ರು, ರವಿ ಕೊಟ್ರು. ಸೊ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ರವಿ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ರವಿ ಅಕೌಂಟ್. ನೆಕ್ಸ್ಟ್ ಏನಿದೆ, ಪೇಡ್ ರೆಂಟ್ ₹5,000. ಪೇಡ್ ರೆಂಟ್. ರೆಂಟ್ ಇಸ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅಲ್ಲ, ರೆಂಟ್ ಪೇ ಮಾಡಿದ್ವಿ ಅಂತ ಹೇಳಿದ್ರು. ಎತ್ತರಲ್ಲೇ ಪೇ ಮಾಡ್ತೀವಿ, ಬಿಸ್ನೆಸ್ ನಾಗ ಏನೂ ಇಲ್ಲ ಅಂದ್ರೆ ಕ್ಯಾಶ್ ಪೇ ಮಾಡಿರ್ತೀವಿ ಅಂತ ಅರ್ಥ. ಸೊ ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನಾವು ಅದನ್ನ ಎಂಟ್ರಿ ಕೂಡ ಬರೀತೀವಿ. ನೆಕ್ಸ್ಟ್ ಏನಿದೆ, ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ₹40,000. ಸೊ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದೇವೆ, 40,000 ರೂಪಾಯಿ ಡೆಪಾಸಿಟ್ ಮಾಡಿದ್ದೇವೆ ಅಂತ ಕೊಟ್ಟಿದ್ದಾರೆ. ಬ್ಯಾಂಕ್ ನಲ್ಲಿ ನೀವು ರೊಕ್ಕ ಹಾಕಿದ್ರೆ ಅವಾಗ ಎಂಟ್ರಿ ಏನಾಗುತ್ತೆ, ಎಲ್ಲಿ ಹೋಗುತ್ತೆ, ಬ್ಯಾಂಕಿಗೆ ರೊಕ್ಕ ಜಮಾ ಆಗುತ್ತೆ. ಸೊ ಬ್ಯಾಂಕಿಗೆ ರೊಕ್ಕ ಜಮಾ ಆಯ್ತು, ಏನ್ ಅಕೌಂಟ್ ಎತ್ತರಲ್ಲೇ ಕೊಟ್ರಿ, ಕ್ಯಾಶ್ಲೆ ಕೊಟ್ರಿ. ಓಕೆ, ಇಫ್ ಯು ಡೆಪಾಸಿಟ್ ದ ಮನಿ, ಓಕೆ, ದಟ್ ಬ್ಯಾಂಕ್ ವಿಲ್ ಬಿ ಡೆಬಿಟೆಡ್. ಓಕೆ, ಅಂಡ್ ಕ್ಯಾಶ್ ಹೋಯ್ತು ಬ್ಯಾಂಕಿಗೆ ಅಂತ ನೀವು ಅದನ್ನ ತೋರಿಸ್ತೀರಿ. ಓಕೆ, ಸೊ ಇದು ಜರ್ನಲ್ ಎಂಟ್ರೀಸ್ ಗಳನ್ನ ಜಸ್ಟ್ ಒಂದು ಎಕ್ಸಾಂಪಲ್ ಗೆ, ಲೆಜರ್ ಪೋಸ್ಟಿಂಗ್ ಎಕ್ಸಾಂಪಲ್ ಗೆ ತಗೊಂಡಿದ್ದಾರೆ. ಓಕೆ, ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, ಯಾವ ರಿಪೀಟ್ ಆಗಿದಾವೆ ಜಸ್ಟ್ ತಲೆಯಾಗಿ ಇಟ್ಕೊಳ್ಳಿ. ಯಾವ್ದು ಒಂದ್ಸ ಅಕೌಂಟ್ ಲೆಜರ್ ಹಾಕಿದ್ರನ್ನ ನೆಕ್ಸ್ಟ್ ಟೈಮ್ ಆ ಅಕೌಂಟ್ ನ ಹಾಕೋದಿಲ್ಲ. ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾವ ಅಕೌಂಟ್ ನ ರಿಪಿಟೇಟಿವ್ ಆಗಿರ್ತೈತಿ, ಯಾವ ಅಕೌಂಟ್ ರಿಪಿಟೇಟಿವ್ ಆಗಿರ್ತೈತಿ ಅದನ್ನ ಒಂದೇ ಹಾಕ್ತೀರಿ. ಹೌದಾ? ಸೊ ಈಗ ಫಸ್ಟ್ ಪರ್ಚೇಸಸ್ ಅಕೌಂಟ್, ಇದು ಒಂದೇದು ಫಸ್ಟ್ ಅಕೌಂಟ್, ಇದನ್ನ ಹಾಕ್ಬೇಕು. ಲೆಜರ್ ಅಕೌಂಟ್ ಫಸ್ಟ್ ಇದು ಹಾಕ್ಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ಯಾಶ್ ಅಕೌಂಟ್ ಐತಿ, ಕ್ಯಾಶ್ ಸೆಕೆಂಡ್. ಥರ್ಡ್ ಕ್ಯಾಶ್ ಇದೆ, ಕ್ಯಾಶ್ ಆಲ್ರೆಡಿ ಇಲ್ಲ ಹಾಕಿ, ಸೊ ಮತ್ತೊಮ್ಮೆ ಹಾಕ್ತೀರಾ, ಇಲ್ಲ. ನೆಕ್ಸ್ಟ್ ಇದೆ ಸೇಲ್ಸ್, ಇದೆಯಾ ಮೊದಲೇಕೆಲ್ಲರ ಬಂದಿದೆಯಾ, ಇಲ್ಲ. ಸೊ ಅದು ಅಕೌಂಟ್ ಥರ್ಡ್, ಮೂರನೇ ಅಕೌಂಟ್ ಅದ ಹಾಕ್ತೀವಿ. ನೆಕ್ಸ್ಟ್ ಕ್ಯಾಶ್ ಇದೆ, ಕ್ಯಾಶ್ ಮತ್ತೊಮ್ಮೆ ಇದೆ ರಿಪೀಟೆಡ್, ಹೌದಾ? ಸೊ ಅದನ್ನ ಆಲ್ರೆಡಿ ನಾವು ಇಲ್ಲಿ ಹಾಕಿದೆ, ಸೊ ಅದನ್ನ ಬಿಡುತ್ತೇವೆ. ನೆಕ್ಸ್ಟ್ ಏನಿದೆ ರವಿ ಎಲ್ಲರ ಇದೆಯಾ, ಇಲ್ಲ. ಫೋರ್ತ್ ಅಕೌಂಟ್ ಇದೆ ರವಿ ಅಕೌಂಟ್, ರವಿದು ಲೆಜರ್ ಅಕೌಂಟ್ ಹಾಕ್ಬೇಕು. ನೆಕ್ಸ್ಟ್ ಏನಿದೆ ರೆಂಟ್ ಅಕೌಂಟ್, ಸೊ ರೆಂಟ್ ಎಲ್ಲಾದ್ರೂ ಇದೆಯಾ ಅಲ್ಲಿ, ಇಲ್ಲ. ಸೊ ಫಿಫ್ತ್ ಅಕೌಂಟ್ ರೆಂಟ್. ಟು ಕ್ಯಾಶ್ ಅಂತಿದೆ, ಕ್ಯಾಶ್ ಆಲ್ರೆಡಿ ಹಾಕಿದೆ ಅಕೌಂಟ್, ರಿಪೀಟೆಡ್ ಆಗಿದೆ, ಅದನ್ನು ಬಿಡ್ತೇವೆ. ನೆಕ್ಸ್ಟ್ ಏನಿದೆ ಬ್ಯಾಂಕ್ ಆಲ್ರೆಡಿ ಹಾಕಿದ್ದೇವೆ ನೋಡ್ರಿ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ. ಸೊ ಬ್ಯಾಂಕು ಕೂಡ ಆರನೇ ಅಕೌಂಟ್, ಹೌದಾ? ನೆಕ್ಸ್ಟ್ ಕ್ಯಾಶ್ ಆಲ್ರೆಡಿ ಹಾಕಿದೆ, ಹೌದಾ? ಸೊ ಟೋಟಲ್ ಎಷ್ಟು ಅಕೌಂಟ್ಸ್ ಹಾಕ್ಬೇಕಾಯ್ತು ನಾವು, 6 ಅಕೌಂಟ್ ಹಾಕ್ಬೇಕಾಯ್ತು. ಫಸ್ಟ್ ಅಕೌಂಟ್ ಯಾವ್ದು ಹಾಕ್ಬೇಕು, ಪರ್ಚೇಸಸ್ ಅಕೌಂಟ್, ಹೌದಾ? ಸೊ ಪರ್ಚೇಸಸ್ ಅಕೌಂಟ್ ಈ ರೀತಿ ಫಾರ್ಮ್ಯಾಟ್ ಹಾಕೊಂಡು, ಇದ ಲೆಜರ್ ಫಾರ್ಮ್ಯಾಟ್. ಸೊ ಪರ್ಚೇಸಸ್ ಅಕೌಂಟ್ ಫಸ್ಟ್ ಅಕೌಂಟ್ ಹಾಕತ್ತೀವಿ. ಓಕೆ, ಸೊ ಪರ್ಚೇಸ್ ಅಕೌಂಟ್ ಒಳಗೆ ಎಂಟ್ರಿ ಏನಿದೆ ಇಲ್ಲಿ ನೋಡಿ, ಪರ್ಚೇಸಸ್ ಎಲ್ಲೆಲ್ಲಿ ಬಂದಿದೆ, ಯಾವ ಟ್ರಾನ್ಸಾಕ್ಷನ್ ಅಲ್ಲಿ ಪರ್ಚೇಸ್ ಬಂದಿದೆ ಜಸ್ಟ್ ಚೆಕ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ನೋಡಿ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್. ಈಗ ನಾವು ಯಾವ ಅಕೌಂಟ್ ಹಾಕತ್ತೀವಿ, ಪರ್ಚೇಸ್ ಅಕೌಂಟ್ ಹಾಕತ್ತೀವಿ. ಸೊ ಪರ್ಚೇಸ್ ಅಕೌಂಟ್ ಹಾಕತ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿತ್ತು ಟ್ರಾನ್ಸಾಕ್ಷನ್ ನೋಡ್ರಿ, ಜರ್ನಲ್ ಎಂಟ್ರಿ ನೋಡ್ರಿ, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ಹೌದಾ? ಸೊ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ಇಲ್ಲಿ ಏನಾಗಿದೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಇದೆ, ಹೌದಾ? ಡೆಬಿಟೆಡ್ ಟು ಯಾವ ಅಕೌಂಟು, ಕ್ಯಾಶ್ ಅಕೌಂಟ್. ಅಪೋಸಿಟ್ ಏನಿದೆ, ಯಾವ ಕ್ಯಾಶ್ ಇದೆ ಅದೇನಾಗಿದೆ, ಕ್ರೆಡಿಟ್ ಇದೆ. ಕ್ರೆಡಿಟ್ ಇದ್ದನ್ನ ಏನ್ ಮಾಡಬೇಕು, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ವಾಟ್ ಅಕೌಂಟ್, ಕ್ಯಾಶ್ ಅಕೌಂಟ್. ಸೊ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು
here you have to write 2. Okay, purchase account debited to cash account, to cash account. Purchase account debited to cash account. So purchase ಗೆ ಅದು ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ವಾಟ್ ಇಸ್ ದ ಡೇಟ್? ದಟ್ ಇಸ್ ಎ ಅಂತಿದೆ. ಸೊ ಎ ಅಂತ ಬರ್ಕೋತಾ ಇದ್ದೇನೆ, ಡೇಟ್ ಕೊಟ್ಟಿಲ್ಲ. ಸೊ ಆ ರೀತಿ ಅದಕ್ಕೋಸ್ಕರ ಎ ಅಂತ ಬರ್ತಿದೆ. ಓಕೆ, ಎಷ್ಟಿದೆ ಅಮೌಂಟ್? 10,000 ಇದೆ. ಓಕೆ, ಸೊ 10,000 ಅಮೌಂಟ್ ನ ನಾನು ತಗೋತೇನೆ. ಓಕೆ, ಮತ್ತೆ ಏನಾದ್ರು ಪರ್ಚೇಸಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಪರ್ಚೇಸಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಿಟ್ಬಿಡಿ, ಇಲ್ಲಿಗೆ ಕ್ಲೋಸ್. ಓಕೆ, ಸೊ ಇಷ್ಟಾದ ಮೇಲೆ ಇದು ಇಲ್ಲಿಗೆ ಕ್ಲೋಸ್ ಆಯ್ತು. ನೆಕ್ಸ್ಟ್ ಅಕೌಂಟ್ ನೋಡ್ರಿ. ನೆಕ್ಸ್ಟ್ ಅಕೌಂಟ್ ಯಾವ್ದು ಹಾಕ್ಬೇಕ್ರಿ? ದಟ್ ಇಸ್ ನೆಕ್ಸ್ಟ್ ಅಕೌಂಟ್. ಜಸ್ಟ್ ಕ್ಲೋಸ್ ದಿಸ್ ಪರ್ಟಿಕ್ಯುಲರ್ ಅಕೌಂಟ್. ಇಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಇದೆ, ಹಾಗಾಗಿ ಪರ್ಚೇಸ್ ಅಕೌಂಟ್ ಒಂದೇ ಹಾಕಿದ್ವಿ. ನೆಕ್ಸ್ಟ್ ಅಕೌಂಟ್ ಯಾವುದು? ಸೆಕೆಂಡ್ ಒನ್, ದಟ್ ಇಸ್ ಕ್ಯಾಶ್ ಅಕೌಂಟ್. ಹೌದಾ? ಸೊ ಕ್ಯಾಶ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೆಬಿಟ್, ಕ್ರೆಡಿಟ್, date, particulars, same format anna amount, date, particulars, journal folio, amount. Okay, so format ನೋಡ್ಕೊಳ್ಳಿ. ಸೊ ಏನಿದೆ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಲೆಜರ್ ಕ್ಯಾಶ್ ಅಕೌಂಟ್ ಹಾಕತ್ತೇವೆ. ಈಗ ಫಸ್ಟ್ ಪರ್ಚೇಸ್ ಅಕೌಂಟ್ ಆಯ್ತು, ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಹಾಕತ್ತೀವಿ. ಕ್ಯಾಶ್ ಎಲ್ಲೆಲ್ಲಿ ಬಂದಿದೆ ಅದನ್ನೆಲ್ಲ ಹೋಗ್ಬೇಕು. ಹೌದಾ? ಸೊ ಇಲ್ಲಿ ನೋಡಿ, ಫಸ್ಟ್ ಎಂಟ್ರಿಯಲ್ಲಿ ಕ್ಯಾಶ್ ಇದೆಯಾ? ಇದೆ. ಹೌದಾ? ಸೊ ಕ್ಯಾಶ್ ಅಕೌಂಟ್, ಈಗ ನಾವು ಯಾವ ಅಕೌಂಟ್ ಹಾಕತ್ತೀವಿ? ಕ್ಯಾಶ್ ಅಕೌಂಟ್ ಹಾಕತ್ತೀವಿ. ಕ್ಯಾಶ್ ಅಪೋಸಿಟ್ ಯಾವ್ದಿದೆ ನೋಡ್ಕೋಬೇಕು. ಸೊ ಕ್ಯಾಶ್ ಅಪೋಸಿಟ್ ಯಾವ್ದಿದೆ? ಪರ್ಚೇಸಸ್ ಇದೆ. ಹೌದಾ? ಅಪೋಸಿಟ್ ಏನಾಗಿದೆ? ಅದು ಡೆಬಿಟ್ ಆಗಿದೆ. ಹೌದಾ? ಕ್ಯಾಶ್ ಈಗ ನಾವ್ ಯಾವ ಅಕೌಂಟ್ ಹಾಕೋತೀವಿ ಅದರ ಅಪೋಸಿಟ್ ಏನ್ ಇರ್ತೈತಿ ಅದರದ್ದು ಪರ್ಸ್ಪೆಕ್ಟಿವ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೇಕು. ಪ್ರೀವಿಯಸ್ಲಿ ಹೆಂಗಾಗಿತ್ತು? ಪರ್ಚೇಸ್ ಅಕೌಂಟ್ ಪರ್ಚೇಸ್ ಅಕೌಂಟ್ ಮಾಡಾತಿದ್ವಿ, ಅದ್ರ ಅಪೋಸಿಟ್ ಯಾವ್ದಿತ್ತು? ಕ್ಯಾಶ್ ಇತ್ತು. ಹೌದಾ? ಅದೇನಾಗಿತ್ತು? ಕ್ರೆಡಿಟ್ ಆಗಿತ್ತು. ಅದನ್ನ ಏನ್ ಮಾಡಿದ್ವಿ? ಡೆಬಿಟ್ ಸೈಡ್ ಬರ್ದ್ವಿ. ಹೌದಾ? ಸಿಮಿಲರ್ಲಿ ಇಲ್ಲಿ ನೋಡಿ, ಈಗ ನಾವ್ ಯಾವ ಅಕೌಂಟ್ ಹಾಕತ್ತೀವಿ? ಕ್ಯಾಶ್ ಅಕೌಂಟ್ ಹಾಕತ್ತೀವಿ. ಕ್ಯಾಶ್ ಅಕೌಂಟ್ ಹಾಕ್ಬೇಕಾದ್ರೆ ಕ್ಯಾಶ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ಬೇಕು. ಕ್ಯಾಶ್ ಅಕೌಂಟ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ಬೇಕು. ಸೊ ಕ್ಯಾಶ್ ಅಕೌಂಟ್ ಏನಿದೆ? ಇದು ಡೆಬಿಟ್ ಇದೆ. ಹೌದಾ? ಅದ್ರ ಅಪೋಸಿಟ್ ಏನಿದೆ? ಸೇಲ್ಸ್. ಸರಿ, ಫಸ್ಟ್ ಎಂಟ್ರಿ ನೋಡ್ಕೊಳ್ಳಿ. ಸೊ ಪರ್ಚೇಸ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇದೆ, ಅಪೋಸಿಟ್ ಏನಿದೆ? ಡೆಬಿಟ್ ಇದೆ. ಅಪೋಸಿಟ್ ಡೆಬಿಟ್ ಇದ್ದದನ್ನ ನಾವೇನ್ ಮಾಡ್ಬೇಕು? ಕ್ರೆಡಿಟ್ ಮಾಡ್ಬೇಕು. ಡೆಬಿಟ್ ಇದ್ದದನ್ನ ಕ್ರೆಡಿಟ್ ಮಾಡ್ಬೇಕು, ಕ್ರೆಡಿಟ್ ಇದ್ದದನ್ನ ಡೆಬಿಟ್ ಮಾಡ್ಬೇಕು. ಅದರ ಅಪೋಸಿಟ್ ಯಾವ ಅಕೌಂಟ್ ಹಾಕ್ತಿರ್ತೇವೆ ಅದರ ಅಪೋಸಿಟ್ ಯಾವ ಅಕೌಂಟ್ ಇರ್ತೈತಿ ಅದು ಡೆಬಿಟ್ ಇದ್ರೆ ಅದನ್ನ ಕ್ರೆಡಿಟ್ ಮಾಡ್ಬೇಕು ಆ ಅಕೌಂಟ್ಗೆ, ಆ ಕ್ಯಾಶ್ ಅಕೌಂಟ್ಗೆ. ಕ್ರೆಡಿಟ್ ಇದ್ರೆ ಅದನ್ನ ಡೆಬಿಟ್ ಮಾಡ್ಬೇಕು. ಸೊ ಇದನ್ನ ಕರೆಕ್ಟ್ ಆಗಿ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ರಿ. ಈಗ ನೀವು ಕ್ಯಾಶ್ ಅಕೌಂಟ್ ಹಾಕತ್ತೀರಿ, ಕ್ಯಾಶ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ರಿ. ಕ್ಯಾಶ್ ಅಪೋಸಿಟ್ ಏನಿದೆ? ಪರ್ಚೇಸಸ್ ಅಕೌಂಟ್ ಇದೆ, ಅದೇನಾಗಿದೆ? ಡೆಬಿಟ್ ಆಗಿದೆ, ಅದನ್ನ ಕ್ರೆಡಿಟ್ ಮಾಡ್ಬೇಕು. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಬೈ ಪರ್ಚೇಸಸ್, ಬೈ ಪರ್ಚೇಸಸ್ ಅಕೌಂಟ್, ಬೈ ಪರ್ಚೇಸಸ್ ಅಕೌಂಟ್, ಡೇಟ್ that is 10,000. Okay, 10,000. I have written 10,000. Okay, so next ನೋಡ್ಕೊಳ್ಳಿ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಹೌದಾ? ಸೊ ಕ್ಯಾಶ್ ಮತ್ತೆ ಇಲ್ಲೂ ಕೂಡ ಕ್ಯಾಶ್ ಇದೆ ನೋಡಿ. ಕ್ಯಾಶ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಹೌದಾ? ಇಲ್ಲೂ ಇದೆ, ನೆಕ್ಸ್ಟ್ ಇಲ್ಲೂ ಇದೆ. ಹೌದಾ? ಎಲ್ಲೆಲ್ಲಿ ಕ್ಯಾಶ್ ಬಂದಿರ್ತೈತಿ ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಈಗ ಯಾಕಂದ್ರೆ ನಾವು ಒಂದು ಕ್ಯಾಶ್ ಅಕೌಂಟ್ ಸಪರೇಟ್ ಅಕೌಂಟ್ ಹಾಕತ್ತೀವಿ. ಸೊ ಅದಕ್ಕೆ ಕ್ಯಾಶ್ ಎಲ್ಲೆಲ್ಲ ಎಂಟ್ರಿ ಆಗಿರ್ತೈತಿ ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ಸೆಕೆಂಡ್ ಒನ್ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಇದೆ, ಅದ್ರ ಅಪೋಸಿಟ್ ಯಾವ್ದಿದೆ? ಸೇಲ್ಸ್. ಸೇಲ್ಸ್ ಇದೆ. ಓಕೆ, ಸೇಲ್ಸ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಹೌದಾ? ಅಪೋಸಿಟ್ ಸೇಲ್ಸ್ ಇದೆ, ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿದ್ದನ್ನ ಏನ್ ಮಾಡ್ಬೇಕು? ಯಾವ್ದು ಅಪೋಸಿಟ್ ಇರ್ತೈತಿ ಅದ ಅಪೋಸಿಟ್ ಇದ್ದದನ್ನ ನಾವು ಏನ್ ಮಾಡ್ಬೇಕು? ಯಾವ ಅಕೌಂಟ್ ಹಾಕತ್ತೀವಿ ಆ ಅಕೌಂಟ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡಿದಾಗ ಅದರ ಅಪೋಸಿಟ್ ಟ್ರಾನ್ಸಾಕ್ಷನ್ ಅನ್ನ ನಾವು ಯಾವ್ದು ಡೆಬಿಟ್ ಆಗಿದ್ರೆ ಅದನ್ನ ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ಆಗಿದ್ರೆ ಅದನ್ನ ಡೆಬಿಟ್ ಮಾಡಬೇಕು. ಈ ಟ್ರಾನ್ಸಾಕ್ಷನ್ ನೋಡಿ, ಕ್ಯಾಶ್ ಅಪೋಸಿಟ್ ಏನಿದೆ? ಕ್ರೆಡಿಟ್ ಇದೆ, ಅದು ಕ್ರೆಡಿಟ್ ಆಗಿದೆ. ಹೌದಾ? ಟು ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಆಗಿದೆ. ಹೌದಾ? ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಇದೆ, ಅದನ್ನ ಡೆಬಿಟ್ ಮಾಡ್ತೇವೆ. ಸೊ ಟು ಸೇಲ್ಸ್, ದಟ್ ಇಸ್ ಡಿ. ಎಷ್ಟು ವ್ಯಾಲ್ಯೂ? ದಟ್ ಇಸ್ 5,000. ಯು ಜಸ್ಟ್ ರೈಟ್ ಹಿಯರ್ 5,000.
ಓಕೆ, ನೆಕ್ಸ್ಟ್ ನೋಡಿ, ಇದಾಯ್ತಾ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ನೋಡಿ, ಕ್ಯಾಶ್ ಅಕೌಂಟ್. ಈಗ ಮತ್ತು ಪರ್ಸ್ಪೆಕ್ಟಿವ್, ಕ್ಯಾಶ್ ಪರ್ಸ್ಪೆಕ್ಟಿವ್ ಥಿಂಕ್ ಮಾಡ್ರಿ. ಅಪೋಸಿಟ್ ಯಾರಿದ್ದಾರೆ? ರವಿ ಇದ್ದಾರೆ, ಹೌದಾ? ರವಿದ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಇದ್ದಿದ್ದನ್ನ ಏನ್ ಮಾಡ್ಬೇಕು? ಡೆಬಿಟ್ ಮಾಡಬೇಕು. ಸೊ ಟು ರವಿ. ಬಹಳ ಸಿಂಪಲ್ ಇದು. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಎಷ್ಟಿದೆ ಅದು? ದಟ್ ಇಸ್ 2500. 2500. ನೆಕ್ಸ್ಟ್ ನೋಡಿ, ಇದು ಆಯ್ತು. ನೆಕ್ಸ್ಟ್ ಏನಿದೆ? ಕ್ಯಾಶ್ ಅಪೋಸಿಟ್ ಯಾವ್ದಿದೆ? ರೆಂಟ್ ಇದೆ. ರೆಂಟ್ ಅಕೌಂಟ್ ಏನಾಗಿದೆ? ಡೆಬಿಟ್ ಆಗಿದೆ. ಅದನ್ನೇನ್ ಮಾಡ್ಬೇಕು? ಯಾವ್ದ್ರದ್ದು ಈಗ ನೀವು ಯಾವ ಅಕೌಂಟ್ ಹಾಕಾತೀರಿ ಅದರ ಅಪೋಸಿಟ್ ಡೆಬಿಟ್ ಇದ್ರೆ ಅದನ್ನ ಕ್ರೆಡಿಟ್ ಮಾಡಬೇಕು, ಕ್ರೆಡಿಟ್ ಇದ್ರೆ ಅದನ್ನ ಡೆಬಿಟ್ ಮಾಡಬೇಕು. ಸೊ ಇದು ಸಿಂಪಲ್ ಲಾಜಿಕ್. ಸೊ ಕ್ಯಾಶ್ ಇಲ್ಲಿ ಡೆಬಿಟ್ ಇದೆ, ಅಪೋಸಿಟ್ ಯಾವ್ದು? ಡೆಬಿಟ್ ಇದೆ, ಅದನ್ನ ರೆಂಟ್ ಡೆಬಿಟ್ ಇದೆ, ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ಬೈ ರೆಂಟ್. ಬೈ ರೆಂಟ್ ಎಷ್ಟಿದೆ ವ್ಯಾಲ್ಯೂ? ದಟ್ ಇಸ್ 5000. ಜಸ್ಟ್ ರೈಟ್ ಹಿಯರ್ 5000. 5000. ಓಕೆ, ಸೊ ರೆಂಟ್ ಆಯ್ತು. ನೆಕ್ಸ್ಟ್ ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಅಪೋಸಿಟ್, ಕ್ಯಾಶ್ ಅಪೋಸಿಟ್ ಯಾವ್ದಿದೆ? ಬ್ಯಾಂಕ್ ಇದೆ. ಏನಾಗಿದೆ? ಅದು ಡೆಬಿಟ್ ಆಗಿದೆ. ಅದನ್ನೇನ್ ಮಾಡ್ಬೇಕು? ಕ್ರೆಡಿಟ್ ಮಾಡ್ಬೇಕು. ಬೈ 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 ಇ. That is, what is the value of that particular thing? That is 5000. Sorry, what is the value of that transaction? Sorry, 40,000. I have not recorded that. 40,000. 40,000. Okay, so just write here 40,000. 40,000. 40,000 by bank account. By bank account. Okay, so ಎಲ್ಲಿ ಮತ್ತೇನಾದ್ರೂ ಕ್ಯಾಶ್ ಅಂತ ಎಲ್ಲರೂ ಇದೆಯಾ? ಎಲ್ಲೆಲ್ಲಿ ಕ್ಯಾಶ್ ಅಂತ ಬಂದಿತ್ತು ಅದರದ್ದು ಎಲ್ಲಾನು ಕೂಡ ಟ್ರಾನ್ಸಾಕ್ಷನ್ಸ್ ಗಳನ್ನ, ಅದರ ಅಪೋಸಿಟ್ ಇದ್ದ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಯಾವತ್ತು ನೆನಪಿಟ್ಕೊಳ್ಳಿ, ಯಾವ ಅಕೌಂಟ್ ಹಾಕ್ತಿರ್ತೀರಿ. ಫಾರ್ ಎಕ್ಸಾಂಪಲ್, ಈಗ ಪರ್ಚೇಸ್ ಅಕೌಂಟ್ ಹಾಕತ್ತೀರಿ ಅಂದ್ರೆ ಇಲ್ಲಿ ಎಲ್ಲೂ ಪರ್ಚೇಸ್ ಅಂತ ಬರೀದಿಲ್ಲ. ಅಲ್ಲಿ ತಲೆಗಿಡುವರಿ ಪರ್ಚೇಸ್ ಅಕೌಂಟ್ ಹಾಕತ್ರ ಆ ವರ್ಡ್ ಇಲ್ಲೆಲ್ಲೂ ಬರುದಿಲ್ಲ, ನೆನಪಿಟ್ಕೊಳ್ಳಿ. ಕ್ಯಾಶ್ ಅಕೌಂಟ್ ಹಾಕಿದ್ರೆ ಇಲ್ಲೆಲ್ಲೂ ಕ್ಯಾಶ್ ಅಂತ ಬರುದಿಲ್ಲ, ಅದರ ಅಪೋಸಿಟ್ ಇದ್ದ ಟ್ರಾನ್ಸಾಕ್ಷನ್ಸ್ ಅಂತ ಎಂಟ್ರಿ ಬರ್ತೈತಿ. ಓಕೆ, ಸೊ ನೆಕ್ಸ್ಟ್, ಸೊ ಇದು ಕ್ಯಾಶ್ ಅಕೌಂಟ್ ಮುಗಿತಾ? ಸೊ ಇದನ್ನ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ಜಸ್ಟ್ ಈ ಟು ಬೇಕು ಟೋಟಲ್ ಆಫ್ ದಿಸ್. ಟೋಟಲ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? 40,000 ಪ್ಲಸ್ 10,000 ಪ್ಲಸ್ 5,000, ದಟ್ ಇಸ್ 55,000. ಹೈಯೆಸ್ಟ್ ಟೋಟಲ್ ಈ ಕಡೆ ಬರುತ್ತೆ, ಆ ಟೋಟಲ್ ಅನ್ನ ಎರಡು ಕಡೆ ಹಚ್ಕೋಬೇಕು. 55,000, ಹೌದಾ? ಸೊ 55,000 ಬರುತ್ತಾ? 40,000 ಪ್ಲಸ್ 10,000 ಪ್ಲಸ್ 5,000, 55,000 ಆಯ್ತಾ? ಸೊ 55,000 ಇಲ್ಲೂ ಹಚ್ಕೋತೀನಿ. ಹೈಯೆಸ್ಟ್ ಟೋಟಲ್ ಎರಡು ಕಡೆ ಹಚ್ಕೋತೀನಿ. ಓಕೆ, ಹೈಯೆಸ್ಟ್ ಟೋಟಲ್ ಎರಡು ಕಡೆ ಹಚ್ಕೊಂಡು ಈ ಟೋಟಲ್ ಒಳಗ ಇವನ್ನ ಎರಡು ಲೆಸ್ ಮಾಡ್ತೇನೆ. ಅಂದ್ರೆ 55,000 ಮೈನಸ್ 5,000, ದಟ್ ಇಸ್ 50,000. 50,000 ಮೈನಸ್ 2,500, ದಟ್ ಇಸ್ 47,500 ರುಪೀಸ್ ಡಿಫರೆನ್ಸ್ ಬರುತ್ತೆ. ಓಕೆ, ಇಲ್ಲಿ ನೋಡಿ 55,000 ಒಳಗ ಹೈಯೆಸ್ಟ್ ಟೋಟಲ್ ಈ ಕಡೆ ಬಂದಿದೆ. ಆ ಟೋಟಲ್ ನ ಎರಡು ಕಡೆ ಹಚ್ಕೋತೀವಿ. ಆ ಟೋಟಲ್ ಒಳಗ ಇವ್ ಎರಡು ವ್ಯಾಲ್ಯೂಸ್ ಗಳನ್ನ ಡಿಡಕ್ಟ್ ಮಾಡ್ತೇವೆ. ಎಷ್ಟು ಬರ್ತೈತಿ? 47,500 ರುಪೀಸ್ ಬರ್ತೈತಿ. ಅದನ್ನ ನಾವೇನಂತ ಬರೀಬೇಕು? ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಅಲ್ಲಿ ಏನ್ ಬಂದಿರುತ್ತೆ ಆ ಬ್ಯಾಲೆನ್ಸ್ ನ ಕ್ಯಾರಿಡ್ ಡೌನ್ ಅಂತ C/D ಅಂತ ಬರೀತು ಅದನ್ನ ವ್ಯಾಲ್ಯೂಸ್ ಅಷ್ಟೇ. ಅದನ್ನ ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ಗೆ ಇಲ್ಲಿ ನೆಕ್ಸ್ಟ್ ಮಂತ್ ಡೇಟ್ ಹಾಕಿ. ಓಕೆ, ನೆಕ್ಸ್ಟ್ ಮಂತ್ ಯಾವ ಡೇಟ್ ಇರುತ್ತೆ ಆ ಡೇಟ್ ಹಾಕಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ B/D. ಇದರ ಬ್ಯಾಲೆನ್ಸಸ್ ಅನ್ನ ಒಳ್ಳೆ ಮುಂದಿನ ತಿಂಗಳಿಗೆ ಯಾವ್ದು ಕ್ಲೋಸಿಂಗ್ ಆಗಿರುತ್ತೆ ಅದೇ ಮುಂದಿನ ತಿಂಗಳದ ಓಪನಿಂಗ್ ಆಗಿರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಸೊ ಎಷ್ಟು? 47,500. 47,500. ಓಕೆ, ಸೊ ಅದೇ ಬ್ಯಾಲೆನ್ಸಸ್ ಗಳನ್ನ ನೆಕ್ಸ್ಟ್ ಮಂತಿಗೆ ನಾವು ಹಾಕ್ತೇವೆ. ಸೊ ಈ ರೀತಿ ಒಂದು ಅಕೌಂಟ್ ನ ನಾವು ಕ್ಯಾಶ್ ಅಕೌಂಟ್ ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಏನ್ ಮಾಡುದು? ನೆಕ್ಸ್ಟ್ ಅಕೌಂಟ್ ನೋಡ್ರಿ, ಜಸ್ಟ್ ಇದೆ ನೆಕ್ಸ್ಟ್ ಅಕೌಂಟ್. ನೆಕ್ಸ್ಟ್ ಯಾವ ಅಕೌಂಟ್ ಇದೆ? ಇಲ್ಲಿ ನೋಡಿ, ಸೇಲ್ಸ್ ಅಕೌಂಟ್ ಇದೆಯಲ್ಲ, ಸೇಲ್ಸ್ ಅಕೌಂಟ್ ಹಾಕ್ತೇವೆ. ಓಕೆ, ಸೇಲ್ಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್
particular date, particular journal folio amount, date, particular journal folio amount. ಓಕೆ, ನೆಕ್ಸ್ಟ್ ಅಕೌಂಟ್ ಯಾವ್ದು ಹಾಕತ್ತೀವಿ? ಸೇಲ್ಸ್ ಅಕೌಂಟ್ ಹಾಕತ್ತೀವಿ. ಓಕೆ, ಈಗೆಲ್ಲ ಸೇಲ್ಸ್ ಅಪೋಸಿಟ್ ಎಲ್ಲೆಲ್ಲಿ ಬಂದಿದೆ, ಎಲ್ಲೆಲ್ಲಿ ಸೇಲ್ಸ್ ಅಂತ ಆಫರ್ ಆಗಿದೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಸೇಲ್ಸ್ ಅಂತಿದೆ, ಅದರ ಅಪೋಸಿಟ್ ಏನಿದೆ? ಕ್ಯಾಶ್ ಅಕೌಂಟ್ ಇದೆ, ಅದು ಡೆಬಿಟ್ ಆಗಿದೆ, ಅದನ್ನ ಏನ್ ಮಾಡ್ಬೇಕು? ಕ್ರೆಡಿಟ್ ಮಾಡ್ಬೇಕು. ಯಾವ ಅಕೌಂಟ್ ಹಾಕ್ತಿರ್ತೀವಿ ಅದರ ಅಪೋಸಿಟ್ ಯಾವ್ದು ಇರ್ತೈತಿ, ಅದು ಡೆಬಿಟ್ ಆಗಿದ್ರೆ ಅದನ್ನ ಕ್ರೆಡಿಟ್ ಮಾಡ್ಬೇಕು. ಸೊ ಇಲ್ಲ ಏನಾಗಿದೆ, ಸೇಲ್ಸ್ ಅಪೋಸಿಟ್ ಕ್ಯಾಶ್ ಇದೆ, ಅದು ಡೆಬಿಟ್ ಆಗೈತಿ, ಅದನ್ನ ಕ್ರೆಡಿಟ್ ಮಾಡ್ಬೇಕು. So to cash account. To cash account. What is the amount of that particular transaction? 5,000. Just write here 5,000. Transaction B. Transaction a date ಬರಬೇಕು. Okay, ಇಲ್ಲಿ ಡೇಟ್ ಕೊಟ್ಟಿಲ್ಲ, so that is why B ಅಂತ ಬರೆದಿದೆ. ನೆಕ್ಸ್ಟ್ ನೋಡಿ, ಮತ್ತೆ ಅಲ್ಲಿ ಸೇಲ್ಸ್ ಅಂತ ಇದೆ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಸೇಲ್ಸ್ ಅಂತ ಇದೆಯಾ? ಇಲ್ಲ. ಸೊ ಏನು ಇಲ್ಲ ಅಂತಂದ್ರೆ ಇಲ್ಲಿಗೆ ಟೋಟಲ್ ಮಾಡಿ ಇಟ್ಬಿಡಿ. ಓಕೆ, 5,000 ಇಲ್ಲ. ಅಗೇನ್ ಸೇಮ್ ಥಿಂಗ್, ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 5,000 ಡೇಟ್ ಬರೀರಿ. ಇದನ್ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬಿ ಬಾರ್ ಡಿ ಅಂತ ಬರೆದ ಅದೇ ಬ್ಯಾಲೆನ್ಸಸ್ ಗಳನ್ನ ಬರೀ. ಓಕೆ, ನೆಕ್ಸ್ಟ್ ಡೇಟಿಗೆ, ನೆಕ್ಸ್ಟ್ ಮತ್ತೆ ಡೇಟಿಗೆ ಈ ರೀತಿ ಬರಿಬೇಕು. ಓಕೆ, ಇದನ್ನು ಕೂಡ ಅದೇ ರೀತಿ ಮಾಡಬೇಕಾಗಿತ್ತು. ಓಕೆ, ಸೊ 10,000 ಇಲ್ಲಿತ್ತು, 10,000 ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಆಸ್ ಇಟ್ ಇಸ್ 10,000 ಅಂತ ಬರೀರಿ. ಡಿಫರೆನ್ಸ್ ಅನ್ನ ಎಷ್ಟು ಬಂತು? ಡಿಫರೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಸಿ ಬಾಡಿ 10,000 ಡಿಫರೆನ್ಸ್ ಬಂದಿದೆ. ಓಕೆ, ಆ ಡೇಟ್ ಅನ್ನ ಇಲ್ಲೇ ನಾವು ಮತ್ತೆ ಅಗೇನ್ ಇಲ್ಲೇನ್ ಮಾಡಬೇಕು? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇಲ್ಲಿ ಡಿಫರೆನ್ಸ್ ಬಂದಿದ್ದನ್ನ ಇಲ್ಲಿ ನೆಕ್ಸ್ಟ್ ಮಂತಿಗೆ ಅದನ್ನೇ ಡಿಫರೆನ್ಸಸ್ ಅನ್ನ ನಾವು ಇಲ್ಲಿ ಬರೀತೀವಿ. ಓಕೆ, ಸೊ ದಟ್ ಇಸ್ ದ ಥಿಂಗ್. ಓಕೆ, ಸೇಲ್ಸ್ ಅಕೌಂಟ್ ಆಯ್ತು, ಒಂದೇ ಅಕೌಂಟ್ ಆಯ್ತು, ಪರ್ಚೇಸಸ್, ನೆಕ್ಸ್ಟ್ ಸೇಲ್ಸ್ ಕ್ಯಾಶ್, ನೆಕ್ಸ್ಟ್ ಸೇಲ್ಸ್. ನೆಕ್ಸ್ಟ್ ಅಕೌಂಟ್ ಯಾವುದು? ಸೀದಾ ಫೋರ್ತ್ ಅಕೌಂಟ್ ರವಿ ಅಕೌಂಟ್ ಹಾಕ್ಬೇಕು. ಹೌದಾ? ಸೊ ರವಿ ಅಕೌಂಟ್ ಹಾಕ್ರಿ, ಇದೇ ಫಾರ್ಮ್ನಾಗ ರವಿ ಅಕೌಂಟ್ ಹಾಕ್ರಿ. ಓಕೆ, ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ಇಷ್ಟೇ ಹಾಕ್ತಿದ್ದೇನೆ. ರವಿ ಅಕೌಂಟ್ ಡೆಬಿಟ್ ಕ್ರೆಡಿಟ್. ಓಕೆ, ಸೊ ರವಿ ಅಕೌಂಟ್ ಎಷ್ಟು ಬರುತ್ತೆ ನೋಡಿ, ಅದು ರವಿ ಅಕೌಂಟ್ ಸೇಮ್ ಇದೇ ರೀತಿ ನನ್ನ ಫಾರ್ಮ್ಯಾಟ್ ಅನ್ನ ಹಾಕಿದ್ದೇನೆ. ಓಕೆ, ಸೊ ಅಲ್ಲಿ ನೋಡಿ ರವಿ ವರ್ಡ್ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ. ಸೊ ರವಿ ಅಕೌಂಟ್ ಹಾಕತ್ತೀರಿ, ಅಪೋಸಿಟ್ ಏನಿದೆ? ರವಿ ಅಪೋಸಿಟ್ ಏನಿದೆ? ಕ್ಯಾಶ್ ಇದೆ, ಅದೇನಾಗಿದೆ? ಡೆಬಿಟ್ ಆಗೈತಿ, ಅದನ್ನೇ ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಬೈ ಕ್ಯಾಶ್ ಅಕೌಂಟ್, ಬೈ ಕ್ಯಾಶ್ ಅಕೌಂಟ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್? 2,500. ಮತ್ತೆಲ್ಲರೂ ರವಿ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ರವಿ ಅಂತಿಲ್ಲ. ಸೊ ಇಷ್ಟ ಆದ್ಮೇಲೆ ಇದರದ್ದು ಒಂದು ಟೋಟಲ್ ಮಾಡ್ಕೊಬೇಕು. 2,500. Difference is 2,500 because you don't have any adjustment regarding this. To balance carried down. Okay, ಅದನ್ನೇ by balance brought down. ಅದೇ ಬ್ಯಾಲೆನ್ಸಸ್ ಗಳನ್ನ ಬರ್ಕೋತೇವೆ 2,500. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ ಅಕೌಂಟ್ ಕೂಡ ನಾವು ಇದೇ ರೀತಿಯಲ್ಲಿ ಹಾಕ್ತೇವೆ. ಓಕೆ, ಆ ಡೇಟ್ ಅನ್ನ ಹಾಕ್ಬಿಡಿದ್ರಿ, ಡೇಟ್ ಹಾಕ್ಬಿಟ್ರೆ ಸಿ ಅಂತಿದೆ, ಸಿ ಅಂತ ಹಾಕಿರ್ತೇನೆ. ನೆಕ್ಸ್ಟ್ ಎಲ್ಲ ನೀವೆಲ್ಲ ಡೇಟ್ಸ್ ಹಾಕೋದು ಬರ್ತೈತೆ ಆಕ್ಚುಲಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ರವಿ ಅಕೌಂಟ್ ಆಯ್ತು. ನೆಕ್ಸ್ಟ್ ಅಕೌಂಟ್ ಯಾವುದು ಜಸ್ಟ್ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅಕೌಂಟ್ ಯಾವುದು?
Just see the next account. Fourth account. Okay. So fourth account ಆಯ್ತು, ರವಿ ಅಕೌಂಟ್ ಆಯ್ತು. ಇದರ ಪರ್ಟಿಕ್ಯುಲರ್ಸ್ ಡೇಟ್ ಪರ್ಟಿಕ್ಯುಲರ್ಸ್ ಪ್ರತಿಯೊಂದಕ್ಕೂ ಹಾಕಬೇಕಾಗುತ್ತೆ. ನಾ ಅಲ್ಲಿ ಹಾಕಿಲ್ಲ ಬಿಕಾಸ್ ಆಫ್ ದ ಇನ್ಸಫಿಷಿಯಂಟ್ ಸ್ಪೇಸ್ ಓವರ್. ಓಕೆ, ಸಿ ದ ನೆಕ್ಸ್ಟ್ ಅಕೌಂಟ್. ಫಿಫ್ತ್ ಅಕೌಂಟ್ ಯಾವ್ದು ಹಾಕಬೇಕು? ರೆಂಟ್ ಅಕೌಂಟ್ ಹಾಕಬೇಕು. ಸೊ ರೆಂಟ್ ಅಕೌಂಟ್, ರೆಂಟ್ ಅಕೌಂಟ್, ಡೆಬಿಟ್, ಕ್ರೆಡಿಟ್. ಓಕೆ, ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಅದನ್ನ ಜರ್ನಲ್ ಫೋಲಿಯೋ ಕಾಲಮ್ ಹಾಕ್ರಿ. ಓಕೆ, ಸೊ ಫಾರ್ಮೆಟ್ ಹಾಕ್ರಿ ಅದ ಆಸ್ ಇಟ್ ಇಸ್. ನೆಕ್ಸ್ಟ್ ಇಲ್ಲಿ ನೋಡಿ, ರೆಂಟ್ ಅಪೋಸಿಟ್ ಯಾವ್ದಿದೆ? ಕ್ಯಾಶ್ ಇದೆ. ಅದೇನಾಗಿದೆ? ಕ್ರೆಡಿಟ್ ಇದೆ. ಹೌದಾ? ಆ ಕ್ರೆಡಿಟ್ ಇದ್ದಿದ್ದನ್ನ ಏನ್ ಮಾಡ್ಬೇಕು? ಡೆಬಿಟ್ ಮಾಡ್ಬೇಕು. ಸೊ ಟು ಕ್ಯಾಶ್ ಅಕೌಂಟ್ ಎಷ್ಟು ಅಮೌಂಟ್ ಇದೆ? ದಟ್ ಇಸ್ 5,000. That is 5,000. Okay, so cash is 5,000. ಮತ್ತೆಲ್ಲರೂ ರೆಂಟ್ ಇದೆಯಾ ಅಂತ ನೋಡ್ಕೊಳ್ಳಿ. ರೆಂಟ್ ಎಲ್ಲಾದ್ರೂ ಯಾವ್ದಾರ ಟ್ರಾನ್ಸಾಕ್ಷನ್ಸ್ ಒಳಗಿದೆಯಾ? ಇಲ್ಲ. ರಿಪೀಟೆಡ್ ಆಗಿದೆಯಾ? ಇಲ್ಲ. ಸೊ ಟೋಟಲ್ ಮಾಡ್ಕೊಳ್ಳಿ. 5,000. ಓಕೆ, ಡಿಫರೆನ್ಸ್ ಇಲ್ಲಿ ಏನೂ ಇಲ್ಲ. ಸೊ ಡಿಫರೆನ್ಸ್ ಅಷ್ಟೇ ಆಗಿ ಬರುತ್ತೆ. ದಟ್ ಇಸ್ buy balance carried down. ಡಿಫರೆನ್ಸ್ ಅಷ್ಟು ಬಂದಿದೆ. ಅದೇ ಡಿಫರೆನ್ಸ್ ಇಷ್ಟನ್ನ ನಾವು ನೆಕ್ಸ್ಟ್ ತಿಂಗಳಿಗೆ ತಗೋತೇವೆ. ಏನಂತ ಬರೀತೇವೆ? ಯಾವ ಟ್ರಾನ್ಸಾಕ್ಷನ್ ನೋಡ್ರಿ ಅದು ಏಟದ ಈ ಎಲ್ಲ. ಓಕೆ, ಸರಿ, ಡಿ. ಅದನ್ನ ನೆಕ್ಸ್ಟ್ ಮಂತಿಗೆ ಬ್ರಾಟ್ ಡೌನ್ ಮಾಡ್ಕೋತೇವೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬಿ ಬಾರ್ ಡಿ, 5,000 ಅಂತ ಬರೀತೇವೆ. Okay, I hope you understand this. You are getting what I am telling. See the next one. Next account ನೋಡ್ರಿ. ನೆಕ್ಸ್ಟ್ ಯಾವ್ದು ಐತಿ? ಸಿಕ್ಸ್ತ್ ಅಕೌಂಟ್ ಯಾವ್ದು? ಬ್ಯಾಂಕ್ ಅಕೌಂಟ್ ಇದೆ. ಹೌದಾ? ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಕ್ರೆಡಿಟ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ ನೋಡಿ, ಇಲ್ಲಿ ನೋಡಿ. ಬ್ಯಾಂಕ್ ಎಲ್ಲಾದ್ರೂ ಮತ್ತೆ ಎಲ್ಲಾದ್ರೂ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಪೋಸಿಟ್ ಯಾವ್ದಿದೆ? ಕ್ಯಾಶ್ ಇದೆ. ಹೌದಾ? ಸೊ ಕ್ಯಾಶ್ ಏನಾಗುತ್ತೆ? ಬ್ಯಾಂಕ್ ಅಪೋಸಿಟ್ ಕ್ಯಾಶ್ ಇದೆ. ಕ್ಯಾಶ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಅದನ್ನ ಏನ್ ಮಾಡ್ಬೇಕು? ಡೆಬಿಟ್ ಮಾಡ್ಬೇಕು. ಸೊ ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಇಸ್ ಇ. ಓಕೆ, ವಾಟ್ ಇಸ್ ದ ಅಮೌಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್? ದಟ್ 40,000. ಓಕೆ, ಸೊ ಮತ್ತೆ ಎಲ್ಲರ ಟ್ರಾನ್ಸಾಕ್ಷನ್ಸ್ ಇದೆಯಾ 40,000 ಅಂತ? ಮತ್ತೆ ಯಾವ್ದಾರ ಬ್ಯಾಂಕ್ ಅಕೌಂಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲೂ ಇಲ್ಲ. ಸೊ ಇದೇ ಟ್ರಾನ್ಸಾಕ್ಷನ್ ಇಂದ 40,000 ಡಿಫರೆನ್ಸ್ 40,000 ಬರ್ತೈತಿ. ಏನು ಇಲ್ಲ ಅಂದ್ರೆ ಅದ ವ್ಯಾಲ್ಯೂನ ಹಚ್ಚಿರಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಅದೇ ಟು ಬ್ಯಾಲೆನ್ಸ್ ಮುಂದಿನ ತಿಂಗಳಿಗೆ ಅದೇ ಓಪನಿಂಗ್ ಆಗುತ್ತೆ. ಯಾವ್ದು ಎಂಡಿಂಗ್ ಆಗಿರುತ್ತೆ ಆ ತಿಂಗಳದ ಎಂಡಿಂಗ್ ಅದೇ ಮುಂದಿನ ತಿಂಗಳದ ಓಪನಿಂಗ್ ಆಗಿರುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಆನ್ 40,000. ಓಕೆ, ಆ ಪರ್ಟಿಕ್ಯುಲರ್ ಡೇಟ್ ಅನ್ನ ಸ್ಪೆಸಿಫೈ ಮಾಡಿ. ಯಾವ ಪರ್ಟಿಕ್ಯುಲರ್ ಅಕೌಂಟ್ ಹಾಕ್ತಿರ್ತೀರಿ ಆ ಎಂಟ್ರಿ ನೋಡ್ತೀರಿ. ಆ ಎಂಟ್ರಿ ಅಪೋಸಿಟ್ ಯಾವ್ದರ ಸಿಗಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಪರ್ಚೇಸಸ್ ಅಕೌಂಟ್ ಓಪನ್ ಮಾಡಾತಿದ್ರಿ. ಸೊ ಪರ್ಚೇಸ್ ಅಕೌಂಟ್ ಇತ್ತು, ಲೆಜರ್ ಅಕೌಂಟ್ ಹಾಕತ್ತಿದ್ರಿ. ಇಲ್ಲೇ ಪರ್ಚೇಸಸ್ ಅಪೋಸಿಟ್ ಯಾವ್ದಿತ್ತು? ಕ್ಯಾಶ್ ಇತ್ತು. ಅದೇನಾಗಿತ್ತು? ಕ್ರೆಡಿಟ್ ಆಗಿತ್ತು. ಅದನ್ನ ಏನ್ ಮಾಡಿದ್ರಿ? ಡೆಬಿಟ್ ಮಾಡಿದ್ರಿ ಟು ಕ್ಯಾಶ್ ಅಂತ. ಓಕೆ, ಇಲ್ಲ ನೋಡಿ, ಪರ್ಚೇಸ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಯಾವುದು? ಕ್ಯಾಶ್ ಅಕೌಂಟ್ ಇತ್ತು. ಕ್ಯಾಶ್ ನೋಡ್ಕೊಳ್ಳಿ. ಇಲ್ಲಿ ಕ್ಯಾಶ್ ಅಕೌಂಟ್ ಇತ್ತು, ಭಾಳ ಟ್ರಾನ್ಸಾಕ್ಷನ್ ಬಹಳಷ್ಟು ರಿಪೀಟೆಡ್ ಆಗಿತ್ತು ಕ್ಯಾಶ್. ಹೌದಾ? ಸೊ ಕ್ಯಾಶ್ ಅಕೌಂಟ್ ಮಾಡತ್ತೀರಂದ್ರೆ ಅದರ ಅಪೋಸಿಟ್ ಯಾವ್ಯಾವ ನೋಡ್ಕೊತ ಹೋಗ್ಬೇಕು. ಸೊ ಇಲ್ಲಿ ಕ್ಯಾಶ್ ಅಪೋಸಿಟ್ ಯಾವ್ದೈತಿ? ಪರ್ಚೇಸ್. ಅದೇನಾಗೈತಿ? ಡೆಬಿಟ್ ಆಗೈತಿ. ಅದನ್ನೇನ್ ಮಾಡ್ಬೇಕು? ಕ್ರೆಡಿಟ್ ಮಾಡಿ. ಓಕೆ, ಸಿಂಪಲ್. ನೆಕ್ಸ್ಟ್ ಥಿಂಗ್ ನೋಡಿ, ಇಲ್ಲಿ ನೋಡಿ, ಕ್ಯಾಶ್ ಏನಾಗಿದೆ? ಇಲ್ಲ ಡೆಬಿಟ್ ಇದೆ. ಅಪೋಸಿಟ್ ಏನಿದೆ? ಕ್ರೆಡಿಟ್ ಇದೆ. ಅದನ್ನೇನ್ ಮಾಡ್ಬೇಕು? ಕ್ರೆಡಿಟ್ ಇದ್ರೆ ಅಪೋಸಿಟ್ ಯಾವ್ದು ಇರ್ತೈತಿ? ಅದು ಕ್ರೆಡಿಟ್ ಇದ್ರೆ ಅದನ್ನ ಡೆಬಿಟ್ ಮಾಡ್ಬೇಕು. ಡೆಬಿಟ್ ಇದ್ರೆ ಕ್ರೆಡಿಟ್ ಮಾಡ್ಬೇಕು. ಅಷ್ಟೇ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಕ್ಯಾಶ್ ಅಪೋಸಿಟ್ ಕ್ರೆಡಿಟ್ ಐತಿ, ಅದನ್ನ ಡೆಬಿಟ್ ಮಾಡಿ. ನೆಕ್ಸ್ಟ್ ಕ್ಯಾಶ್ ಅಪೋಸಿಟ್ ಕ್ರೆಡಿಟ್ ಐತಿ, ಅದನ್ನ ಡೆಬಿಟ್ ಮಾಡಿ. ನೆಕ್ಸ್ಟ್ ಕ್ಯಾಶ್ ಅಪೋಸಿಟ್ ಡೆಬಿಟ್ ಐತಿ, ಅದನ್ನ ಕ್ರೆಡಿಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಯಾಶ್ ಅಪೋಸಿಟ್ ಡೆಬಿಟ್ ಐತಿ, ಅದನ್ನ ಕ್ರೆಡಿಟ್ ಮಾಡಿ. ಸಿಂಪಲ್ ಲಾಜಿಕ್. ಯಾವ ಟ್ರಾನ್ಸಾಕ್ಷನ್ ಯಾವ ಅಕೌಂಟ್ ನೀವು ಹಾಕತ್ತೀರಿ
ಅದರ ಅಪೋಸಿಟ್ ಡೆಬಿಟ್ ಇದ್ರೆ ಅದನ್ನ ಕ್ರೆಡಿಟ್ ಮಾಡಬೇಕು, ಅಥವಾ ಕ್ರೆಡಿಟ್ ಇದ್ರೆ ಅದನ್ನ ಡೆಬಿಟ್ ಮಾಡಬೇಕು. ದಟ್ ಈಸ್ ದ ಸಿಂಪಲ್ ಲಾಜಿಕ್ you can follow. Okay, so I hope you understand this. Okay, in the next class we'll take another problem. This is a illustration problem, just a illustration ನಿಮಗೋಸ್ಕರ ಎಕ್ಸಾಂಪಲ್ ತಗೊಂಡಿದ್ದು. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿ ಅದನ್ನ ಹೇಗೆ ಲೆಜರ್ ಪೋಸ್ಟಿಂಗ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಥ್ಯಾಂಕ್ ಯು.